ಇನ್ನು ತಿಮ್ಮಪ್ಪನ ಸನ್ನಿಧಾನದಲ್ಲಿ ಕಡಿಮೆ ಆಯಿತು ಭಕ್ತರ ಸಂಖ್ಯೆ. ಕೇವಲ ಅರ್ಧ ಗಂಟೆಗೆ ಇವತ್ತು ಧರ್ಮ ದರ್ಶನ ಆಗಿದೆ. ಇದು ತುಂಬಾ ಖುಷಿಯಾಗಿದೆ ಎನ್ನುತ್ತಿರುವಂಥ ಕೆಲ ಭಕ್ತರು. ಲಡ್ಡು ಏನಿದೆ ಅದರ ವಿವಾದಕ್ಕೂ ಭಕ್ತರು ಕಡಿಮೆ ಆಗಿದ್ದಕ್ಕೆ ಯಾವುದೇ ಸಂಬಂಧ ಇಲ್ಲ. ಪಿತೃಪಕ್ಷ ಹಿನ್ನೆಲೆ ಭಕ್ತರ ಸಂಖ್ಯೆ ಕಡಿಮೆ ಆಗಿರಬಹುದು, ಸ್ವಲ್ಪ ಗೊಂದಲ ಇದೆ, ಆದರೆ ತಿಮ್ಮಪ್ಪನೇ ನೋಡ್ಕೊಳ್ತಾನೆ ಅಂತ ಅಲ್ಲಿ ಭಕ್ತರು ಹೇಳಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಅಲ್ಲಿನ ಭಕ್ತರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡಿ. ಕೋಟ್ಯಾಂತರ ಭಕ್ತರು ತಿರುಪತಿ ತಿಮ್ಮಪ್ಪ ಕಾಪಾಡಪ್ಪ ಅಂತ ಬೇಡ್ಕೊಳ್ತಾರೆ. ಆದರೆ ಆ ಭಕ್ತರ ಪ್ರಸಾದ ಲಡ್ಡುವಿನಲ್ಲಿ ಅನಿಮಲ್ ಫ್ಯಾಟ್ ಇದೆ ಅನ್ನೋ ಸುದ್ದಿ ಬೆಳಕಿಗೆ ಬರ್ತಂತೆ. ಸ್ವಲ್ಪ ಮಟ್ಟಿಗೆ ಇಲ್ಲೂ ಭಕ್ತರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಅದೊಂದೇ ಕಾರಣವಲ್ಲ, ಪಿತೃಪಕ್ಷದಿಂದಲೂ ಕಡಿಮೆ ಆಗಿದೆ ಅಂತ ಕೆಲ ಭಕ್ತರು ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ನಾನಿದೀಗ ತಿರುಪತಿ ತಿರುಮಲ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ, ವೆಂಕಟೇಶ್ವರ ಸನ್ನಿಧಾನದಲ್ಲಿದ್ದೀನಿ. ಇವತ್ತು ಗಣನೀಯವಾಗಿ ಸಾಕಷ್ಟು ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ. ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಬರ್ತಾ ಇದ್ರು, ಆದರೆ ಎಲ್ಲೊಂದು ಕಡೆ ಇವತ್ತು ಭಕ್ತರ ಸಂಖ್ಯೆ ಕಡಿಮೆ ಆಗಿರುವಂಥದ್ದು. ಕಳೆದ 15 ದಿನಗಳ ಹಿಂದೆ ಹೋಲಿಕೆ ಮಾಡಿದ್ರೆ ಇತ್ತೀಚೆಗೆ ಕಳೆದ 2-3 ದಿನಗಳಿಂದ ಕೂಡ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ. ಲಡ್ಡು ವಿವಾದ ಕೂಡ ಸಾಕಷ್ಟು ಬೇರೆ ಬೇರೆ ಸ್ವರೂಪಗಳನ್ನು ಪಡೆದುಕೊಳ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರು ಕೂಡ ಇದನ್ನ ಅನಿಮಲ್ ಫ್ಯಾಟ್ ಇದೆ ಅಂತ ಹೇಳಿದ್ರು. ಜೊತೆಗೆ TTD ರಿಪೋರ್ಟ್ನಲ್ಲೂ ಕೂಡ ಅನಿಮಲ್ ಫ್ಯಾಟ್ ಇರುವಂಥದ್ದು ಪತ್ತೆ ಆಗಿತ್ತು. ಫಿಶ್ ಆಯಿಲು, ಬೀಫ್ ಟ್ಯಾಲು ಈ ರೀತಿಯಾಗಿ ಪತ್ತೆ ಆಗಿರೋದ್ರಿಂದ ಭಕ್ತರಲ್ಲೂ ಸಹಜವಾಗಿ ಗೊಂದಲ ಸೃಷ್ಟಿಯಾಗಿತ್ತು. ಬೇರೆ ಬೇರೆ ಭಾಗಗಳಿಂದ ಬಂದು ಭಕ್ತರು ದರ್ಶನ ಪಡ್ತಾ ಇದ್ರೆ, ಧರ್ಮ ದರ್ಶನ ಪಡಿಬೇಕಂದ್ರೆ ಕನಿಷ್ಠ ಸುಮಾರು 8 ಅವರ್ 10 ಅವರ್ ಆಗಿತ್ತು. 10 ಗಂಟೆಗಳ ಕಾಲ ನಿಂತು ದರ್ಶನ ಪಡಿಬೇಕಾಗಿತ್ತು. ಆದರೆ ಇದೀಗ ಕೇವಲ ಅರ್ಧ ಗಂಟೆಯಲ್ಲಿ ದರ್ಶನ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಭಕ್ತನೇ ಮಾತಾಡ್ತಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ? ಸುಂಕುತ್ಗಡ್ಡ, ಬೆಂಗಳೂರಿಂದ. ವೆರಿ ಗುಡ್. ದರ್ಶನ ಆಯ್ತಾ? ಎಷ್ಟೊತ್ತಿಗಾಯ್ತು? ಯಾವಾಗ ಬಂದು ನಿಂತ್ರೆ? ಎಷ್ಟು ರಶ್ ಯಾವ ರೀತಿ ಇದೆ ಅಂತ? ಸರ್ 6 ಗಂಟೆ ಬಂದ, 6 ಗಂಟೆ 22 ನಿಮಿಷಕ್ಕೆ ದರ್ಶನ ಆಯಿತು. ಇದೇ ಥರ ವಿಷ್ಣುವರ್ಧನ್ ತೀರೋದಂಥ ಕಾಲದಲ್ಲಿ ಅರ್ಧ ಗಂಟೆಯಲ್ಲಿ ನೋಡಿದ್ದು. ಇವಾಗ ಅದಕ್ಕಿಂತ 2 ನಿಮಿಷ ಫಾಸ್ಟಾಗಿ ನೋಡ್ದು. ತುಂಬ ದರ್ಶನ ಆಯಿತು. ಪರಮಾತ್ಮ ನೋಡಿದ ಜೀವನ ಪಾವನ ಆಯಿತು. ಯಾಕೆ ಭಕ್ತರೇನು ಕಡಿಮೆ ಆಗಿದಾರ ಅಂತ? ಪಿತೃಪಕ್ಷ ಸೀಸನಲ್ಲಿ ಬೇಕಾ, ಹಿರಿಕರಿಗೆ ಎಡೆಯಕ್ಕ ಸೀಸನಲ್ಲಿ ಸ್ವಲ್ಪ ಭಕ್ತಾದಿಗಳು ಕಮ್ಮಿ ಆಗೋರೆ. ಇಲ್ಲಿ ಲಾಡುಗಿದ್ಗೂ ಸಂಬಂಧ ಇಲ್ಲ. ಅದು ರಾಜಕಾರಣಕ್ಕೋಸ್ಕರ ಮಾಡ್ಕೋಬೇಕಷ್ಟೇ. ಲಾಡು ಯಾವುದೇ ಕಾರಣಕ್ಕೂ ಲಾಡುಗಿದ್ಗೂ ಸಂಬಂಧ ಇಲ್ಲ. ಏನೇ ಆ ಥರ ಇದ್ರು ಪರಮಾತ್ಮನ ಸನ್ನಿಧಿ ಲಾಡು ಇಕ್ಬಿಟ್ರೆ ಅದೇನಾದ್ರೂ ಇದಾಗ್ಬಿಡುತ್ತೆ. ಪರಮಾತ್ಮ ಮಾಡ್ಕೋತಾನೆ. 101% ಒಳ್ಳೆಯ ದರ್ಶನ ಆಯಿತು. TV9 ವಂದನೆಗಳು. ಹೌದು, ಕನ್ನಡದಲ್ಲಿ ಈ ತರ ಪ್ರದರ್ಶನ ಮಾಡ್ತಾ ಇದ್ರಲ್ಲ, ತುಂಬಾ ಒಳ್ಳೇದು, ತುಂಬಾ ಥ್ಯಾಂಕ್ಸ್. ಬೆಂಗಳೂರಿಂದ ಬೇಗ ದರ್ಶನ ಆಗಿದೆ, ಕಡಿಮೆ ಜನ ಇದೆ ಇವಾಗ, ನೋಡ್ಬೇಕು. ಬಟ್ ಲಡ್ಡು ಎಲ್ಲ ಚೇಂಜ್ ಆಗಿದೆ, ಇನ್ನು ಮೊದಲ ತರ ಟೇಸ್ಟ್ ಇದೆ. ನಮ್ಮ ಕರ್ನಾಟಕದ ನಂದಿನಿ ತುಪ್ಪದ ಲಡ್ಡು, ಕರ್ನಾಟಕದ KMF ನಂದಿನಿ ತುಪ್ಪದ ಲಡ್ಡು ಬಹಳ ಚೆನ್ನಾಗಿದೆ. ಪ್ರತಿಯೊಬ್ಬರು ತಿನ್ನಿ, ಅದರಲ್ಲಿ ಯಾವುದೇ ಕಾರಣಕ್ಕೂ ನೋ ಡೌಟ್ 100% ಒಳ್ಳೇದಾಗುತ್ತೆ. ದರ್ಶನ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು. ಏನೆಲ್ಲ ಬೇಡ್ಕೊಂಡಮ್ಮ? ನಾನು ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿ ಓದ್ಲಿ ಅಂತ ಬೇಡ್ಕೊಂಡೆ, ಚೆನ್ನಾಗಿ ಮಾರ್ಕ್ಸ್ ಬರ್ಲಿ ಅಂತ ಬೇಡ್ಕೊಂಡೆ. ಈಗ ಲಡ್ಡುದೇ ಎಲ್ಲ ಪಾಪ ಚರ್ಚೆ ಆಗ್ತಾ ಇದೆ. ಲಡ್ಡು ಅಲ್ಲಲ್ಲಿ ಅದೇನಿಲ್ಲ, ಚೆನ್ನಾಗಿತ್ತು ಲಡ್ಡು. ತುಪ್ಪದಿಂದ ಚೆನ್ನಾಗಿದೆ. ನೀವು ಲಡ್ಡು ತಿಂದ್ರಾ? ತಿಂದ ಸರ್, ಚೆನ್ನಾಗಿದೆ ಸರ್. ದರ್ಶನ ಬೇಗ ಆಯ್ತು, ತುಂಬಾ ಖುಷಿ ಆಯ್ತು. ಅರ್ಧ ಅವರ್ಗೆಲ್ಲ ದರ್ಶನ ಆಯ್ತು, ಖುಷಿ ಆಯ್ತು ಸರ್. ಸರ್, ಶಾಂತಿ ಹೋಮ ಆಯ್ತು. ಈ ರೀತಿಯಾಗಿ ಲಡ್ಡು ಪ್ರಮಾದದ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ಇದು ಲಡ್ಡು ಅನ್ನೋದು ದೇವರ ಪ್ರಸಾದ ಆಗಿರೋದ್ರಿಂದ ಇದರಲ್ಲಿ ಬೆರೆಸದೇ ಇರೋದಂಥ ಕಬ್ಬುಗಳನ್ನ ಅಂದರೆ ಅನಿಮಲ್ಸ್ ಕಬ್ಬು, ಅದನ್ನು ಬೆರೆಸಿ ಮಾಡಿರೋದು ಮೊದಲಿದ್ದಂಥ ಒಂದು ರಾಜಕೀಯ ಪಕ್ಷದ ದ್ರೋಹ. ಇದು ಎಲ್ಲ ಜನಕ್ಕೂ ಮಾಡಿರೋಂಥ ದ್ರೋಹ ಇದಾಗಿದೆ. ಅದು ಈ ದೇವಸ್ಥಾನ ತಿರುಮಲ ದೇವಸ್ಥಾನ ಅದು ಪ್ರಪಂಚದಲ್ಲೇ ಪ್ರಸಿದ್ಧವಾದಂಥದ್ದು. ಎಲ್ಲ ಕಡೆಯಿಂದ ಬಂದು ಪ್ರಸಾದ ತಿಂದು ಹೋಗ್ತಾರೆ. ಅಂಥದ್ರಲ್ಲಿ ಇಂಥ ಅನ್ಯಾಯ ಮಾಡಿರೋಂಥದ್ದು ತುಂಬ ರಾಜಕಾರಣ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ. ಅದರಿಂದ ಈಗ ಚೇಂಜ್ ಆಗಿರೋಂಥ TDP ಗೌರ್ಮೆಂಟಿಂದ ಇದೆಲ್ಲ ಹೊರಗೆ ಬಂದು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ. ಥ್ಯಾಂಕ್ ಯು. ಇದಿಷ್ಟು ಭಕ್ತರು ಹೇಳ್ತಾ ಇರೋಂಥದ್ದು. ಧರ್ಮ ದರ್ಶನವೇ ಕೇವಲ ಅರ್ಧ ಗಂಟೆಯಲ್ಲಿ ಆಯಿತು, ತುಂಬ ಖುಷಿ ಆಯಿತು. ಲಡ್ಡು ವಿವಾದದ ಬಗ್ಗೆ ಯಾರೋ ನಂಬಿಕೆ ಬೇಡಿ, ಇದು ರಾಜಕೀಯ ಪ್ರೇರಿತ ಇರ್ಬೋದು, ಆದರೆ ಹಿಂದೆ ಈ ಸರ್ಕಾರ ಮಾಡಿರ್ಬೋದು. ಒಂದಷ್ಟು ಗೊಂದಲದ ಹೇಳಿಕೆಗಳು ಕೂಡ ಭಕ್ತರಲ್ಲೂ ಇದೆ. ಮುಂದೆ ಯಾವ ರೀತಿಯಾಗಿ ಇದು ಸರಿ ಹೋಗುತ್ತೆ ಅನ್ನೋ ಕೂಡ ಅವರಲ್ಲೂ ಕೂಡ ಕುತೂಹಲ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಶಿವರಾಜ್ ಕುಮಾರ್, TV9 ತಿರುಮಲ.